ಕಾವಲುಬೀಳು ಗ್ರಾಮದಲ್ಲಿ ನಿದ್ದೆಗೆಡಿಸಿದ್ದ ಎರಡನೇ ಚಿರತೆ ಸೆರೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಕಾವಲುಬೀಳು ಗ್ರಾಮದಲ್ಲಿ ಕಳೆದ ಹಲವು ದಿನಗಳಿಂದ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಎರಡನೇ ಚಿರತೆಯನ್ನು ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿದಿದ್ದಾರೆ. ಚಿರತೆ ಸಂಚಾರದಿಂದ ಭಯಭೀತರಾಗಿದ್ದ ಗ್ರಾಮಸ್ಥರಿಗೆ ಇದೀಗ ನೆಮ್ಮದಿ ಸಿಕ್ಕಿದೆ. ಈ ಹಿಂದೆ ಮೊದಲ ಚಿರತೆ ಸೆರೆ ಸಿಕ್ಕ ಬಳಿಕವೂ ಮತ್ತೊಂದು ಚಿರತೆ ಹೊಲಗಳಲ್ಲಿ ದನಗಳ ಕೊಟ್ಟಿಗೆಗಳ ಸುತ್ತ ಸಂಚರಿಸುತ್ತಿದ್ದರಿಂದ ರೈತರು ತೀವ್ರ ಆತಂಕದಲ್ಲಿದ್ದರು. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯು ವಿಶೇಷ ತಂಡ ರಚಿಸಿ ನಿರಂತರ ನಿಗಾ ವಹಿಸಿ ಬೋನುಗಳನ್ನು ಅಳವಡಿಸಿತ್ತು. ಇದೀಗ ಎರಡನೇ ಚಿರತೆಯು ಬೋನಿಗೆ ಸೆರೆ ಸಿಕ್ಕಿದೆ. ಇನ್ನು ಕಾರ್ಯಾಚರಣೆಯಲ್ಲಿ ಆರ್ಎಫ್ಒ ಹನುಮಂತರಾಜು, ಡಿಆರ್ಎಫ್ಒ ದಿಲೀಪ್, ಬೀಟ್ ಫಾರೆಸ್ಟರ್ ಆದ ಮಂಜುನಾಥ್, ರಘು ಸೇರಿದಂತೆ ಹಲವು ಸಿಬ್ಬಂದಿಗಳು ಭಾಗವಹಿಸಿದ್ದರು. ಕಾವಲುಬೀಳು ಸ್ಥಳೀಯರು ನಾವು. ಹಾಗಾಗಿ ಈಗ ಸುಮಾರು 20 ದಿನಗಳ ಹಿಂದಷ್ಟೇ ಒಂದು ಚಿರತೆ ಸೆರೆ ಸಿಕ್ಕಿತ್ತು. ಅದಾದ ತದನಂತರ ಮತ್ತೊಂದು ಚಿರತೆ ಕಾಣಿಸಿಕೊಂಡಿದ್ದು, ಅದನ್ನು ಮತ್ತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಅಧಿಕಾರಿಗಳಿಗೆ ವಿಚಾರ ತಿಳಿಸಿದ್ವಿ. ಮತ್ತೆ ಚಿರತೆ ಕಾಣಿಸಿದೆ ಅಂತ ಅವರು ಅದೇ ರೀತಿ ಸೆರೆ ಸಿಕ್ಕಂಥ ಚಿರತೆನ ಬೇರೆ ಕಡೆಗೆ ಸ್ಥಳಾಂತರಿಸಿ ಮತ್ತೆ ಅದೇ ಜಾಗಕ್ಕೆ ಇನ್ನೊಂದ್ಸಲಿ ಬೋನನ್ನು ತಂದಿಕ್ಕಿರ್ತಾರೆ. ಅದು ಸಹ ಇಂದು ಸೆರೆಯಾಗಿದೆ. ಸೆರೆ ಸಿಕ್ಕಿ ತದನಂತರ ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಕಾವಲುಬೀಳು ಬೆಟ್ಟದ ಅಂಚಿನಲ್ಲಿ ವಾಸ ಮಾಡ್ತಿರೋವಂಥ ರೈತಾಪಿ ಜೀವನಗಳಿಗೆ, ಯಾಕಂದರೆ ಮೇಕೆ ಇರ್ಬೋದು, ದನ ಕರುಗಳು ಮೇಯಿಸುವಂಥ ರೈತರಿಗಿರ್ಬೋದು, ಅಲ್ಲಿ ವಾಸಿಸುವಂಥ ನಾಗರಿಕರಿಗಿರ್ಬೋದು, ನಿರಂತರವಾಗಿ ಈ ರೀತಿ ದಾಳಿ ಸುಮಾರು 100-150 ವರ್ಷಗಳಿಂದ ಅವರು ಅಲ್ಲಿ ಸಂಸಾರ ಮಾಡ್ಕೊಂಡು ಬಾಳ್ತಾ ಇರೋಂಥ ರೈತರಿಗೆ ತೊಂದರೆ ಆಗ್ತಲೇ ಇದೆ. ಇದಕ್ಕೆ ಶಾಶ್ವತ ಪರಿಹಾರ ಏನಂದರೆ ನಮ್ಮ ಸಂಬಂಧಪಟ್ಟ ತಾಲೂಕು ಆಡಳಿತ ಅಧಿಕಾರಿಗಳಲ್ಲಿರ್ಬೋದು, CO ಮುಖ್ಯಾಧಿಕಾರಿಗಳಲ್ಲಿರ್ಬೋದು ಒಂದು ಮನವಿ. ಯಾಕಂದರೆ ಅವರಿಗೆ ಮೂಲ ಸೌಕರ್ಯಗಳಾದಂಥ ಒಂದು ಬೆಳಕಿನ ವ್ಯವಸ್ಥೆ ಇರ್ಬೋದು, ಆ ಸಲಕರಣೆಗಳಿರ್ಬೋದು, ರಸ್ತೆ ಅಗಲೀಕರಣ ಇರ್ಬೋದು, ಈ ರೀತಿ ಏನು ಅದಕ್ಕೆ ಸಂಬಂಧಪಟ್ಟಂಥ ಸೌಕರ್ಯಗಳನ್ನ ಒದಗಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಮೂಲಕ ನಮ್ಮ ನಾಗರಿಕರ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ.